ಮುಖದಲ್ಲಿ ಮಂದಹಾಸ, ನಿದ್ದೆಯಲ್ಲಿ ನೆಮ್ಮದಿ. ನಿನ್ನೆ ಇದು RCB ಅಭಿಮಾನಿಯ ಪರಿಸ್ಥಿತಿಯಾಗಿತ್ತು. ಒಂದು, RCB ಗೆದ್ದಿದ್ದು, ಟಾಪ್ ಆಫ್ ದಿ ಟೇಬಲ್ಗೆ ಹೋಗಿದ್ದು. ಆ ಗೆಲುವಿಗೆ ಕಾರಣ ವಿರಾಟ್ ಕೊಹ್ಲಿ ಅವರ 100. RCBಗೆ ಈ 100 ಕೊಹ್ಲಿ ಆದರೆ KKRಗೆ ಅದು ನುಚ್ಚು 100 ಮಾಡುತ್ತೆ. 15 ಪಾಯಿಂಟ್ ಅಲ್ಲಿ ಈ ಹಂತದಲ್ಲಿ ಕ್ವಾಲಿಫಿಕೇಶನ್ ಸಾಧ್ಯತೆ ಇದೆಯಾ ಅಂದ್ರೆ ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಬಟ್ ಸ್ಟಿಲ್ ರೇಸಲ್ಲಿ ಇರೋದ್ರಿಂದ ಅವ್ರಿಗೆ ಎಲಿಮಿನೇಟೆಡ್ ಅಂತ ಬಂದಿಲ್ಲ. 8ನೇ ಸ್ಥಾನದಲ್ಲಿ ಅವರು ಕೂತಿದ್ದಾರೆ. RCB ಈಗ ಟು ಎನ್ ಎಕ್ಸ್ಟೆಂಟ್ ಕಂಫರ್ಟಬಲ್ ಕೂತಿರೋದು. 2 ಪಂದ್ಯ ಉಳಿದಿದೆ RCBಗೆ, ಒಂದು ಪಂಜಾಬ್, ಇನ್ನೊಂದು ಹೈದರಾಬಾದ್. ಸೊ ಇಬ್ಬರಲ್ಲಿ ಒಬ್ರನ್ನ ಬೀಟ್ ಮಾಡಿ 18 ಬಂತು ಅಂತ ಹೇಳಿದ್ರೆ ಕ್ಯೂ ಅಂತ ಬಂದ್ಬಿಡುತ್ತೆ. ಬಟ್ ಟಾಪ್ ಪೊಸಿಷನ್ ಬೇಕು ಅಂದ್ರೆ 18 ಬೇಕೇ ಬೇಕು. ಇವಾಗ ಸುಮಾರು ಜನ ಮಾತಾಡ್ತಾ ಇದ್ದಾರೆ, ಸರ್ 16ರಲ್ಲೂ ಕ್ವಾಲಿಫೈ ಆಗ್ಬೋದಲ್ವಾ ಅಂತ. ಆಗ್ಬೋದು, ಬಟ್ ಬೇರೆ ಟೀಮ್ಗಳ ಮೇಲೆ ಡಿಪೆಂಡ್ ಆಗ್ಬೋದು. ನೋಡೋಣ ಇವಾಗ ಯಾರ್ಯಾರು 16 ಆಗ್ಬೋದು ಅಂತ ಲೆಕ್ಕ ಹಾಕಿದ್ರೆ ನೀವು ನೋಡಿ, ರಾಜಸ್ಥಾನ್ ರಾಯಲ್ಸ್ 3-3 ಗೆದ್ರೆ ಅವರು 18, CSK 18, ಪಂಜಾಬ್ 19, ಸನ್ರೈಸರ್ಸ್ ಅವರು 2ರಲ್ಲಿ 2 ಗೆದ್ರೆ 18, ಗುಜರಾತ್ ಇನ್ಫ್ಯಾಕ್ಟ್ ನಮ್ಮ ತರನೇ ಅವ್ರಿಗೂ 20 ಬರೋ ಸಾಧ್ಯತೆಗಳಿದೆ. ಹಾಗಾಗಿ ಈಗಲೇ 16ಕ್ಕೆ ಯಾರು ಕ್ವಾಲಿಫೈ ಅಂತ ಕೊಡೋದಿಲ್ಲ. ಸೊ ಇದು ಈಗ ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್. ಆಮೇಲೆ ಇವತ್ತಿನ ಪಂದ್ಯ ನಡೀತಾ ಇರೋದು ಬಿಟ್ವೀನ್ ಪಂಜಾಬ್ ಅಂಡ್ ಮುಂಬೈ ಇಂಡಿಯನ್ಸ್. ಇವತ್ತಿನ ಪಂದ್ಯ ಟೇಬಲ್ ಅಲ್ಲಿ ಅಟ್ಲೀಸ್ಟ್ ಟಾಪ್ 2ನ ಚೇಂಜ್ ಮಾಡಲ್ಲ. ಪಂಜಾಬ್ ಇವತ್ತು ಗೆದ್ರೆ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಸೋತ್ರು ಅಂತ ಹೇಳಿದ್ರೆ ಅವರು ಇಲ್ಲೇ ಉಳ್ಕೊಳ್ತಾರೆ.